ಸವಿತಮ್ಮ ಸ್ಟಾರ್ಟ್ ಮಾಡ್ಬೋದು. ಸವಿತಮ್ಮ ಜಾಯ್ನ್ ಆಗಿದ್ದೀರಾ? ಎಲ್ರಿಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪಾಸ್ಟ್ರೆ. ಓಕೆ, ಪ್ರಾರಂಭ ಮಾಡೋಣ. ಮಹೋನ್ನತನಾದಂತ ದೇವರ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಂಧ್ಯಾ ವೇಳೆಯಲ್ಲಿ ಎಚ್ಚರವಾಗಿದ್ದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೋರುವಂತನಾಗಿದ್ದೇನೆ. ಈ ಸಾಯಂಕಾಲ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ನಮ್ಮ ಮಧ್ಯದಲ್ಲಿ ಸಹೋದರಿ ಸವಿತಾ ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕು ಕೇಳ್ಕೊಳ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವರ್ಗೀಯ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ದಿನವೆಲ್ಲ ನಮ್ಮನ್ನ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮತ್ತೊಂದು ಹೊಸ ದಿನವನ್ನ ನೋಡ್ತಕ್ಕಂತ ಒಂದು ಸೌಭಾಗ್ಯವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಕೂಡಿ ಬಂದಿರತಕ್ಕಂತ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವಂತವನಾಗಿದ್ದೇನೆ. ಈ ದಿನದ ಸಭಾ ಶಾಲೆಯ ಪಾಠವನ್ನ ಕಲಿಸಿಕೊಡ್ತಕ್ಕಂತ ನಿನ್ನ ಮಗಳನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಪವಿತ್ರಾತ್ಮನ ಮೂಲಕ ಮಗಳನ್ನು ನಡೆಸು ಹಾಗೂ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ನಿಮ್ಮ ದೈವಿಕ ಜ್ಞಾನದಿಂದ ನಮ್ಮನ್ನು ನಡೆಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್. ಪ್ರಾರ್ಥನೆಗಾಗಿ ಸಹೋದರಿ ಸವಿತಾ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಾಗೆ ಸಹೋದರ ಡೇವಿಡ್ ಅವರ ಮುಖಾಂತರವಾಗಿ ಒಂದು ವಿಶೇಷ ಗೀತೆಯನ್ನು ಆಲಿಸೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ ನನ್ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು, ತಂದೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನ ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನ ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನ ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನ ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ ನನ್ ಸರ್ವ ನೀನಯ್ಯ.
ನೀನಿದ್ದರೆ ನನಗೆ ಸಾಕು. ತಂದೆ ದೇವ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ, ನೀ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ದೇವರ ನಾಮ. ಪ್ರೈಸ್ ಗಾಡ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನ ನಮ್ಮ ಪಾಠವನ್ನ ನಡೆಸ್ಕೊಡ್ಲಿಕ್ಕೆ ಸಿದ್ಧವಾಗಿರುವಂತವರು ಹಿರಿಯರಾದಂತಹ ಸಹೋದರಿ ನಳಿನಿ ಕುಮಾರಿ ಅವರು ಈಗಾಗಲೇ ನಮ್ಮ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮ ಶಾಲೆಯ ಪಾಠಗಳನ್ನು ನಡೆಸಿ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಅವರು ನಮ್ಮ ಲವರಿ ಶಾಲೆಯಲ್ಲಿ ಉಪಾಧ್ಯಾಯರಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವರನ್ನ ಅತ್ಯುತ್ತಮವಾದ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಜ್ಞಾನದಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವುದಕ್ಕಾಗಿ ಅವರನ್ನು ನಡೆಸುವಾಗ ಈ ದಿನ ಕರ್ತನು ಅವರನ್ನ ನಮ್ಮ ಜೊತೆಯಲ್ಲಿ ಇಟ್ಟಿದ್ದಾನೆ. ದೇವರು ಆಶೀರ್ವಾದ ಮಾಡಲಿ. ಅವರ ಮುಖಾಂತರವಾಗಿ ಈ ದಿನದ ಪಾಠವನ್ನ ನಾವು ಕಲಿಯೋಣ. ಸಹೋದರಿ ನಳಿನಿ ಅವರಿಗೆ ಈ ಸಮಯವನ್ನ ನಾನು ಒಪ್ಪಿಸಿಕೊಡ್ತೇನೆ. ವಂದನೆಗಳು ಬೋಧಕರೇ. ದೇವರ ನಮಗೆ ಸ್ತೋತ್ರವಾಗ್ಲಿ. ಎಂದಿನಂತೆ ಮತ್ತೊಂದು ಆವತ್ತಿ ಸಭಾಶಾಲೆ ಪಾಠವನ್ನ ಕಲಿಯುವಂತ ಒಂದು ಸಮಯ ಅವಕಾಶವನ್ನ ಕೊಟ್ಟಂತ ಬೋಧಕರಾಗಿರ್ತಕ್ಕಂಥ ಪಾಸ್ಟರ್ ಎಂ ರಾಜು ಅವ್ರಿಗೂ ಹಾಗೂ ಸವಿತಾಳಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮಾತ್ರವಲ್ಲದೆ ಕೂಡಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಆದರದ ಆತ್ಮೀಯ ಸ್ವಾಗತ. ನಾವಿವಾಗ ಒಂದವನ್ನ ಸ್ವಲ್ಪ ಕಲಿಯುವ ಒಂದು ಪ್ರಯತ್ನವನ್ನ ಮಾಡ್ಕೊಳ್ಳೋಣ. ಈಗಾಗಲೇ ಪ್ರಾರ್ಥನೆಯನ್ನ ಮಾಡಿದೆ. ಯಾಕೆಂತಂದ್ರೆ ಪ್ರಾರ್ಥನೆ ಇಲ್ಲದೆ ಪವಿತ್ರಾತ್ಮ ಸಹಾಯವಿಲ್ಲದೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪವಿತ್ರಾತ್ಮನಿಗೆ ನಮ್ಮನ್ನ ಒಪ್ಪಿಸಿಕೊಟ್ಟು ಪಾಠಕ್ಕೆ ನಾವು ಹೋಗೋಣ. ಈ ಒಂದು ತ್ರೈಮಾಸಿಕದಲ್ಲಿ ಈ ಮಾರ್ಕನು ಬರೆದಂತ ಒಂದು ಸುವಾರ್ತೆ, ಆ ಒಂದು ಮಾರ್ಕನ ಒಂದು ಸುವಾರ್ತೆಯಲ್ಲಿ ಸಂಪೂರ್ಣವಾಗಿ ನಾವು ಕಥೆಗಳನ್ನೇ ನಾವಿಲ್ಲಿ ನೋಡ್ಲಿಕ್ಕೆ ಹೋಗೋದು. ಈ ಕಥೆಗಳು, ಈ ಸಾಮ್ಯಗಳು, ಅದ್ಭುತಗಳು, ಪವಾಡಗಳು, ಇವುಗಳ ಮೂಲಕ ದೇವರು ಹೇಗೆ ಕ್ರಿಸ್ತನು ಈ ಭೂಮಿ ಮೇಲೆ ಇದ್ದಂತ ಒಂದು ಸಂದರ್ಭದಲ್ಲಿ ಹೇಗೆ ಜನರಿಗೆ ಅದ್ರ ಮೂಲಕ ಪರಲೋಕದ ಸತ್ಯಗಳನ್ನ ತಿಳಿಸ್ಕೊಂಡು ಹೋಗಿದ್ನು ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಮಾರ್ಕನು ತನ್ನ ಸುವಾರ್ತೆಯಲ್ಲಿ ನಮ್ಗೆ ತಿಳಿಸ್ಲಿಕ್ಕೆ ಹೋಗುತ್ತೆ. ಹಾಗಾಗಿ ಈ ಒಂದು 6ನೆಯ ಒಂದು ಪಾಠ ಹೃದಯದ ಒಳಗಿನಿಂದ ಬರುವಂತದ್ದು ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ದಿನ ಸೋಮವಾರ ಶುದ್ಧ ಕೈಗಳು ಅಥವಾ ಶುದ್ಧ ಹೃದಯವು ಅಂತಕ್ಕಂಥ 2 ಆಪ್ಷನ್ ಅನ್ನ ಕೊಟ್ಟು ಅಲ್ಲಿ ಪ್ರಶ್ನೆಯನ್ನ ಕೂಡ ಇಲ್ಲಿ ಕೊಟ್ಟಿದೆ. ಇವತ್ತು ನಮ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥ ಕೈಗಳು ಅಥವಾ ಶುದ್ಧವಾದ ಹೃದಯವು. ಇದನ್ನ ಯೇಸು ಕ್ರಿಸ್ತನು ಹೇಳಲಿಕ್ಕೂ ಕೂಡ ಕಾರಣ ಇತ್ತು. ಯಾಕೆ ಅಂತಂದ್ರೆ ಅಂದಿನ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಯಹೂದ್ಯರು ಇವರೆಲ್ಲ ತಿಳ್ಕೊಂಡಿರ್ತಕ್ಕಂಥ ಒಂದು ವಿಚಾರ ಅಂದ್ರೆ ನಾವು ನಿನ್ನೆ ದಿನನೇ ಕಲ್ತಿದ್ದೀವಿ. ಇವತ್ತು ನಮ್ಮ ಹೃದಯಗಳು ಶುದ್ಧವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಕೈಗಳನ್ನ ಶುದ್ಧವಾಗಿರ್ಬೇಕು, ನಮ್ಮ ಕೈಗಳನ್ನ ಚೆನ್ನಾಗಿ ನಾವು ತೊಳ್ಕೊಳ್ಬೇಕು ಅಂತಕ್ಕಂಥ ಒಂದು ನಿಯಮವನ್ನ ಇಲ್ಲಿ ಹಾಕ್ಬಿಟ್ಟಿದ್ರು. ಹಾಗಾಗಿ ಯಾರಾದ್ರೂ ಕೈ ತೊಳೆದೇ ತಿಂದ್ಬಿಟ್ರೆ ಅವ್ರು ಯಾವ್ದೋ ಒಂದು ಅಪರಾಧ ಮಾಡಿದ ರೀತಿಯಲ್ಲಿ ಅವರು ಅದನ್ನ ತುಂಬಾ ಚರ್ಚೆಗೆ ತಗೊಳ್ತಾ ಇದ್ರು. ಹಾಗಾಗಿ ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಒಂದು ಮಾತು ಅಂತ ಹೇಳಿದ್ರೆ, ಇವತ್ತು ನಿಮ್ ಕೈಗಳು ಶುದ್ಧವಾಗಿರ್ಬೇಕು ಅನ್ನೋದನ್ನೇ ನೀವ್ ಯಾಕಪ್ಪ ಮಾಡ್ತಾ ಇದ್ದೀರಾ? ಅದಕ್ಕಿಂತನೂ ಕೂಡ ಹೆಚ್ಚಾಗಿ ಕೈಗಳ ಒಂದು ಶುದ್ಧತೆಗಿಂತನೂ ಕೂಡ ಹೆಚ್ಚಾಗಿ ಇಲ್ಲಿ ಯೇಸು ಕ್ರಿಸ್ತನು ಅದನ್ನ ಒಂದು ವಿಶಾಲವಾದ ಅರ್ಥದಲ್ಲಿ ಇಲ್ಲಿ ಹೇಳುವ ಒಂದು ಪ್ರಯತ್ನವನ್ನ ನಾವು ಈ ಪಾಠದಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈ ಧಾರ್ಮಿಕ
ಕರುಗಳು. ಈ ಯಹೂದ್ಯರುಗಳು ಅವರು ಅವರದೇ ಆದ ರೀತಿಯಲ್ಲಿ ಒಂದು ನಿಯಮಗಳನ್ನ ಇಲ್ಲಿ ಅದನ್ನ ತೆಗೆದುಕೊಂಡು ಆ ನಿಯಮಗಳಿಗೆ ಬದ್ಧರಾಗಿ ಆತರು ನಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಧರ್ಮಶಾಸ್ತ್ರ, ದೇವರ ಒಂದು ಮಾತು, ಯಾವುದಕ್ಕೆ ಇದನ್ನ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ಅವರು ಹೋಗ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರು ಇದನ್ನೇ ಮಾಡ್ತಾ ಇದ್ರು. ದೇವ್ರು ಕೊಟ್ಟ ಆಜ್ಞೆಗಳಿಗಿಂತಲೂ ಕೂಡ ಹೆಚ್ಚಾಗಿ ಅವರ ಮನುಷ್ಯರು ಮಾಡಿರ್ತಕ್ಕಂಥ ಒಂದು ಸಂಪ್ರದಾಯಗಳಿಗೆ ಅವರು ಹೆಚ್ಚಿನ ಗೌರವವನ್ನ ಕೊಡ್ತಾ ಇದ್ರು. ಸರಿ, ಇದನ್ನ ನೋಡಿದಂತ ಯೇಸು ಕ್ರಿಸ್ತನಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಒಂದು ಪದ ಕೂಡ ಇದೆ, ಯಹೂದ್ಯರು ದೇವರು ಕೊಟ್ಟ ಧರ್ಮಶಾಸ್ತ್ರಕ್ಕಿಂತಲೂ ಹೆಚ್ಚಾಗಿ ತಾವು ಮಾಡ್ಕೊಂಡಿರ್ತಕ್ಕಂಥ ಸಂಪ್ರದಾಯಗಳಿಗೆ ಗೌರವವನ್ನ ಕೊಡ್ತಾ ಇದ್ರು ಅಂತ ಹೇಳುವಾಗ, ಯಾವುದು ದೇವರ ಆಜ್ಞೆಗಿಂತ, ದೇವರ ಮಾತಿಗಿಂತ, ದೇವರಿಗಿಂತ ಹೆಚ್ಚಾಗಿ ನಾವು ಯಾವುದನ್ನ ನಾವು ಅದಕ್ಕೆ ಗೌರವವನ್ನ ಸಲ್ಲಿಸ್ತೀವೋ ಅದು ಖಂಡಿತವಾಗ್ಲೂ ಕೂಡ ಅದು ಪಾಪ ಆಗಿತ್ತು. ಆ ಪಾಪದಿಂದ ಅವರನ್ನ ಹೊರ ಕರ್ಕೊಂಡ್ ಬರ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಯೇಸು ಕ್ರಿಸ್ತನಿಗೆ ಇದ್ದ ಪ್ರಯುಕ್ತ ಆತನು ಅವರನ್ನ ಖಂಡಿಸ್ತಾ ಇದ್ನು. ಇದು ಸಹಜವಾಗಿ ನಾವು ಕೂಡ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ಬೋದು. ಯಾಕೆಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಇವತ್ತು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ಈ ಧರ್ಮಶಾಸ್ತ್ರವನ್ನ, ನಾನು ದೇವ್ರು ಕೊಟ್ಟಂತ ಧರ್ಮಶಾಸ್ತ್ರವನ್ನೇ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಅದ್ರಲ್ಲಿ ನೀವು ಏನನ್ನೂ ಕೂಡಿಸಬಾರ್ದು, ಏನನ್ನೂ ಕಳಿಬಾರ್ದು ಅಂತ ಹೇಳಿರುವಾಗ ಅವರು ಅವ್ರದೇ ಆದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರ್ಕೊಂಡು ಬಂದಿದ್ರು. ಯಾವಾಗ ಯೇಸು ಕ್ರಿಸ್ತನ ಮನುಷ್ಯನಾಗಿ ಈ ಭೂಲೋಕದಲ್ಲಿ ಬಂದಾಗ ಆತನ ಒಂದು ನಡವಳಿಕೆಗೂ ಅವರು ಕಲಿತ್ಕೊಂಡು ಬಂದಿರತಕ್ಕಂಥ ಒಂದು ನಿಯಮಗಳಿಗೂ ಏನಾಗ್ತಾ ಇತ್ತು, ಒಂದು ಹೊಂದಾಣಿಕೆ ಆಗ್ತಾ ಇರ್ಲಿಲ್ಲ. ಆ ಹೊಂದಾಣಿಕೆ ಆಗದೆ ಇದ್ದಂತ ಪಕ್ಷದಲ್ಲೇನೆ ಕೂಡ ಇಲ್ಲಿ ವಿವಾದಗಳು ಇಲ್ಲಿ ಹುಟ್ಕೊಳ್ಳಿಕ್ಕೆ ಶುರುವಾಯಿತು. ಹಾಗಾಗಿ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಸ್ವಲ್ಪ ಈಗಾಗ್ಲೇ ಕಲ್ತಿದ್ದೀವಿ ನಾವು. ಆ ಶಿಷ್ಯರುಗಳು ಕೈ ತೊಳ್ಕೊಳ್ದೆ ತಿನ್ನೋದನ್ನ ನೋಡ್ಬಿಟ್ಟು ಇದೇನಿದು ಇವರು ಕೈ ತೊಳ್ಕೊಳ್ದೆ ತಿಂತಾ ಇದಾರಲ್ಲ, ಅದನ್ನ ನೋಡಿನೂ ಕೂಡ ಇವತ್ತು ಈ ಯೇಸು ಕ್ರಿಸ್ತನು ಏನು ಮಾಡದೇ ಇದಾರಲ್ಲ, ಹಾಗಿದ್ರೆ ಇವರು ಯಾರು, ಯಾಕೆ ಈ ತರ ಮಾಡೋದು ಅಂತಕ್ಕಂತ ಒಂದು ಆಲೋಚನೆ ಆ ಜನಗಳಲ್ಲಿ ಸಹಜವಾಗಿ ಇಲ್ಲಿ ಬಂತು. ಹಾಗಾಗಿ ನಾನು ಮೊದ್ಲೇ ಹೇಳಿದ ಹಾಗೆ ಯೇಸು ಕ್ರಿಸ್ತನು ಕೈದು ತೊಳ್ಕೊಳ್ಳೋ ವಿಚಾರದಲ್ಲಿ ಹೇಳೋದ್ಕಿಂತ ಹೆಚ್ಚಾಗಿ ಅದನ್ನ ವಿಶಾಲವಾದ ಅರ್ಥದಲ್ಲಿ ಇವತ್ತು ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಬೇಕಾದ್ರೆ, ನಾವು ಆ ರಕ್ಷಣೆಗೆ ಬಾಧ್ಯಸ್ಥರಾಗ್ಬೇಕಾದ್ರೆ ನಾವು ಹೇಗಿರ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಜನರಿಗೆ ಒಂದು ಸ್ಪಷ್ಟಪಡಿಸೋದನ್ನ ಇಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹಾಗಿದ್ರೆ ಇಲ್ಲಿ ಸಭಾಶಾಲೆ ಒಂದು ನಮ್ಮ ಪುಸ್ತಕದಲ್ಲಿ ಕೂಡ ಇದೆ. ಹಾಗಿದ್ರೆ ನಾವು ಅಡ್ವೆಂಟಿಸ್ಟ್ ಆಗಿರ್ತಕ್ಕಂಥ ನಾವುಗಳು ಏನಾದ್ರೂ ತಿನ್ಬೋದಾ, ಏನಾದ್ರೂ ಕುಡಿಬೋದಾ, ಹೇಗಾದ್ರೂ ಇರ್ಬೋದಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಆದ್ರೆ ಯೇಸು ಕ್ರಿಸ್ತನು ಅದಕ್ಕೆ ಏನು ಖಂಡನೆನೇ ಇಲ್ವಾ ಅಂತ. ಆದ್ರೆ ಖಂಡಿತವಾಗ್ಲೂ ಕೂಡ ಇದೆ. ನಮ್ಗೆ ಈಗಾಗ್ಲೇ ಏನೇನ್ ತಿನ್ಬೇಕು, ಏನೇನ್ ತಿನ್ಬಾರ್ದು ಅನ್ನೋದನ್ನ ಈ ಯಾಜಕ ಕಾಂಡ 11ನೇ ಅಧ್ಯಾಯದಲ್ಲಿ ಕೊಟ್ಟಿರೋದ್ರಿಂದ, ಜೊತೆಗೆ ಯೇಸು ಕ್ರಿಸ್ತನು ಮೋಶೆಯು ಕೊಟ್ಟಂತ ಧರ್ಮಶಾಸ್ತ್ರವನ್ನ, ನಿಯಮಗಳನ್ನ ನಾನು ನೆರವೇರಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳುವಾಗ ನಾವು ಅದನ್ನ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಮೋಶೆಯ ಒಂದು ನಿಯಮಗಳಿಗೆ ನಾವು ಬದ್ಧರಾಗಿರ್ಬೇಕು, ನಾವು ಅದಕ್ಕೆ ಆಗಿರ್ಬೇಕು. ನಾನು ವಿಧೇಯತೆಯನ್ನು ತೋರಿಸ್ತಾ ಇದ್ದೀನಿ ಅನ್ನೋದಕ್ಕೆ ಇಲ್ಲಿ 7ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ರಿಂದ 10 ವಚನಗಳಲ್ಲಿ ಈ ರೀತಿ ಇದೆ. 6ನೇ ವಚನಗಳು ಹೀಗೆ ಹೇಳ್ತಾ ಇದೆ, ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಇದನ್ನ ಯೇಸು ಕ್ರಿಸ್ತನು ಆ ಯಹೂದ್ಯರ ಹಿರಿಯರುಗಳಿಗೆ ಇಲ್ಲಿ ಹೇಳಿದ ಮಾತು. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಅವರು ಆ ಒಂದು ಧರ್ಮಶಾಸ್ತ್ರದ ಕಡೆ ಹೆಚ್ಚು ಒಲವನ್ನ ತೋರದೆ, ಅಥವಾ ಧರ್ಮಶಾಸ್ತ್ರದ ನಿಜವಾದ ಅರ್ಥವನ್ನ ಅವರು ತಿಳ್ಕೊಳ್ದೆ, ಅವರು ಅದನ್ನ ನೆರವೇರಿಸ್ಕೊಂಡು ಹೋಗ್ಲಿಕ್ಕೆ ಕೆಲವೊಂದು ಆಚರಣೆಗಳು, ಪದ್ಧತಿಗಳನ್ನ, ಕೆಲವು ನಿಯಮಗಳನ್ನ ಯಾವುದನ್ನ ರೂಢಿಯಲ್ಲಿ ಇಟ್ಕೊಂಡಿದ್ರು ಅವುಗಳ ಕಡೆ ಹೆಚ್ಚು ಅವರು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ರು. ಹಾಗಾಗಿ ಅದಕ್ಕೆ ಉದಾಹರಣೆಯಾಗಿ ಕೂಡ ಇಲ್ಲಿ ಕೊಟ್ಟಿದೆ. 8ನೇ ವಚನ ಹೀಗಿದೆ, ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ. ಬಹು ಚೆನ್ನಾಗಿದೆಯಲ್ಲವೇ? ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆಯು ಹೇಳಿದ್ದಾನೆ. ನೀವು ಒಬ್ಬನು ತನ್ನ ತಂದೆ
ತಾಯಿಯನ್ನಾಗಲಿ ನೋಡಿ ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕ ಕೋರ್ಬಾನ್ ಮಾಡಿದ್ದೇನೆ ಎಂದು ಹೇಳುವುದಾದರೆ ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ. ಇಲ್ಲಿ ನಡ್ಕೊಳ್ತಾ ಇದ್ದ ರೀತಿ ಕೂಡ ಇದು ನಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ನೀವು ಹೇಗೆ ದೇವರ ಒಂದು ಆಜ್ಞೆಯನ್ನ ನಿರರ್ಥಕ ಮಾಡ್ತೀರಿ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಇಲ್ಲಿ ಕೊಟ್ಟಂತ ಒಂದು ವಿಚಾರ ಅಂತ ಹೇಳುವಾಗ, ಇವತ್ತು ಆಜ್ಞೆ ಹೇಳ್ತಾ ಇದೆ ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು ಅಂತ. ಇಲ್ಲಿ ಜನಗಳು ಅವ್ರು ಏನ್ ಮಾಡ್ತಾ ಇದ್ರು, ಆ ತಂದೆ ತಾಯಿಯನ್ನ ಸನ್ಮಾನಿಸ್ಲಿಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನ ನಾನು ದೇವರ ಸೇವೆಗಾಗಿ, ದೇವರಿಗಾಗಿ ಮತ್ತೆ ಇನ್ನೊಂದು ಯಾವ್ದೋ ಕಾರ್ಯಕ್ಕಾಗಿ ಕೊಟ್ಟಿದ್ದೀನಿ ಅಂತ ಹೇಳುವಾಗ, ಇವಾಗ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು ಯಾರು? ವಯಸ್ಸಾದ ನಂತರ ಮಕ್ಕಳು ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕು, ಅದೆಲ್ಲ ಮಾಡ್ಬೇಕು. ಅದಕ್ಕೋಸ್ಕರನೇ ಇವತ್ತು ಆಜ್ಞೆ ತಂದೆ ತಾಯಿಗಳನ್ನ ನೀವು ಸನ್ಮಾನಿಸಿ ಅಂತ ಹೇಳಿದೆ. ನೀವು ಆ ಆಜ್ಞೆಯನ್ನ ಪಾಲಿಸಿ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಕ್ಕಿಂತಲೂ ಕೂಡ ನೀವು ಹೆಚ್ಚಾಗಿ ಇವತ್ತು ನೀವು ದೇವರಿಗಾಗಿ ನಾನು ಕೊರ್ಬಾನ್ ಮಾಡಿದ್ದೀನಿ, ಅದನ್ನ ನಾನು ಅಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಆಜ್ಞೆಯನ್ನ ನೀವೆಲ್ಲಿ ಕೈಕೊಂಡು ನಡೆದ ಹಾಗಾಯ್ತು. ಹಾಗಾಗಿ ಇಲ್ಲಿ ಕೈ ತೊಳ್ಕೊಳ್ತಕ್ಕಂಥ ವಿಚಾರ ಅದು ದೊಡ್ಡದಲ್ಲ, ಅದಕ್ಕಿಂತನೂ ಹೆಚ್ಚಾಗಿ ಇವತ್ತು ನಮ್ಮ ಒಂದು ಆತ್ಮದ ರಕ್ಷಣೆಗಾಗಿ ಇವತ್ತು ಪರಲೋಕ ರಾಜ್ಯದಕ್ಕೆ ಬಾಧ್ಯಸ್ಥರಾಗುವ ಮಕ್ಕಳಾಗಿ ನಡಿಬೇಕಾದ್ರೆ ಮುಖ್ಯವಾಗಿ ನಮ್ಗೆ ಏನ್ ಬೇಕು ಅನ್ನುವುದರ ಕಡೆಗೆ ಇಲ್ಲಿ ಆ ಜನರ ಒಂದು ಮನಸ್ಸನ್ನ ತಿರುಗಿಸುವಂತ ಒಂದು ಪ್ರಯತ್ನವನ್ನ ಇಲ್ಲಿ ಯೇಸು ಕ್ರಿಸ್ತನು ಆ ಸಂದರ್ಭದಲ್ಲಿ ಮಾಡೋದನ್ನ ನಾವು ನೋಡ್ತಾ ಇದ್ವಿ. ಯಾಕೆ ಅಂತಂದ್ರೆ ಇವತ್ತು ಯಹೂದ್ಯ ಧಾರ್ಮಿಕ ನಾಯಕರು ಬೋಧಿಸ್ತಕ್ಕಂಥ ಆಹಾರದ ನಿಯಮಗಳು ಹಳೆಯ ಒಡಂಬಡಿಕೆಯಿಂದ ಬಂದದ್ದು ಅಲ್ಲ. ಅವರು ಕೈ ತೊಳ್ಕೊಳ್ಬೇಕು, ನಾವು ಪಾತ್ರೆ ಬೆಳಗ್ಗೆ ನಾವು ತಗೊಳ್ತೀವಿ, ನಾವು ಕಾಲು ತೊಳ್ಕೊಳ್ದೆ ನಾವೇನು ಸೇವಿಸಲ್ಲ, ಇದು ಯಾವುದು ಕೂಡ ಇದು ಹಳೆಯ ಒಡಂಬಡಿಕೆಯಿಂದ ಬಂದದ್ದು ಅಲ್ಲ. ಆದ್ರೆ ಮೋಶೆ ತಿಳಿಸಿರ್ತಕ್ಕಂಥ ಒಂದು ಆರೋಗ್ಯದ ನಿಯಮಗಳು ಅದು ಒಂದು ಹಳೆಯ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿದೆ. ಹಾಗಾಗಿ ಈ ಯಹೂದ್ಯ ನಾಯಕರು ಮಾಡ್ಕೊಂಡಂತ ಒಂದು ಆಚರಣೆಗಳು ಅದು ನಿಜವಾಗಿಯೂ ತಪ್ಪಾಗಿದೆ ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಕ್ರಿಸ್ತನು ತಿಳಿಸುವ ಒಂದು ಪ್ರಯತ್ನ. ಇನ್ನೂ ಒಂದು ಎಕ್ಸಾಂಪಲ್ ಅಂತ ಹೇಳುವಾಗ, ಇವತ್ತು ಯಹೂದ್ಯನು ನಮ್ಮ ಹೃದಯ ಹೇಗೆ ಅಶುದ್ಧ ಆಗ್ಬಿಡುತ್ತೆ ಅನ್ನೋದಕ್ಕೆ ಇದು ನಿಜಕ್ಕೂ ಯಾವ ತರ ಇವ್ರು ಆಲೋಚನೆ ಮಾಡಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವತ್ತು ಯಹೂದ್ಯನು ಯಾರೋ ಒಬ್ಬ ಅನ್ಯನಾಗಿರ್ಬೋದು, ಯಹೂದ್ಯನು ಅಲ್ಲದವನು ಯಾರಾದ್ರೂ ಆಹಾರವನ್ನ ಮುಟ್ಬಿಟ್ರೆ ಅದು ಅವನು ಮುಟ್ಟಿದ ಆಹಾರವನ್ನ ನಾವು ತಿಂದ್ಬಿಟ್ರೆ ಅದು ನಮ್ಮ ಹೃದಯವನ್ನ ಮಲಿನಗೊಳಿಸುತ್ತೆ ಅಂತಕ್ಕಂಥ ಒಂದು ನಿಯಮವನ್ನ ಮಾಡ್ತಿದ್ರು. ಇವತ್ತು ಯಾರೋ ಒಬ್ರು ಒಂದು ಊಟವನ್ನ ಮುಟ್ಟಿದ ತಕ್ಷಣ ಮುಟ್ಟಿದ ಊಟವನ್ನ ತಿಂದ್ರೆ ಅದು ಹೇಗೆ ಅದು ನಮ್ಮ ಹೃದಯವನ್ನ ಮಲಿನಗೊಳಿಸುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಯೇಸು ಕ್ರಿಸ್ತನು ಇವತ್ತು ಹೇಳೋ ಒಂದು ಮಾತು, ನಾವು ತಿಂತಕ್ಕಂಥದ್ದು ಹೊರಗಿನಿಂದ ನಮ್ಮ ಸ್ಮರಣ ವಾಕ್ಯ ಕೂಡ ಅದನ್ನೇ ಹೇಳ್ತಾ ಇದೆ. ಸ್ಮರಣವಾಕ್ಯ ಇರುತ್ತೆ, ಹೊರಗಿನಿಂದ ಮನುಷ್ಯನೊಳಗೆ ಹೋಗಿ ಅವನನ್ನು ಹೊಲೆ ಮಾಡತಕ್ಕಂಥದ್ದು ಒಂದೂ ಇಲ್ಲ. ಇವತ್ತು ನಾವು ಹೊರಗಡೆಯಿಂದ ನಾವ್ ಏನನ್ನ ತಿಂತೀವೋ ಅದು ಮನುಷ್ಯರನ್ನೇನು ಹೊಲೆ ಮಾಡೋದಿಲ್ಲ. ಆದ್ರೆ ಹೊಲೆ ಮಾಡೋದು ಯಾವ್ದಪ್ಪ ಅಂತ ಹೇಳಿದ್ರೆ ಮನುಷ್ಯನ ಒಳಗಿನಿಂದ ಇಲ್ಲಿ ಯಾವ್ದು ಬರುತ್ತೋ ಅದು ಮನುಷ್ಯರನ್ನ ಹೊಲೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ. ಅದು ಹೇಗೆ ಹೊಲೆ ಮಾಡ್ತಾ ಇದೆ, ಅದು ಹೇಗೆ ಇವತ್ತು ಒಂದು ಪ್ರಶ್ನೆಯನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇವತ್ತು ಆ ಒಂದು ಹೊರಗಿನಿಂದ ತಿಂತಕ್ಕಂಥದ್ದು ಅದು ಯಾಕೆಂದ್ರೆ ಅದು ಹೃದಯಕ್ಕೆ ಹೋಗ್ತಾ ಇಲ್ಲ. ನಾವ್ ಇವತ್ತು ತಿಂತಕ್ಕಂಥ ಊಟ ಏನೇ ಇದ್ರೂ ಹೊಟ್ಟೆ ಸೇರುತ್ತೆ, ಹೊಟ್ಟೆಲಿ ಜೀರ್ಣಕ್ರಿಯೆ ಆಗುತ್ತೆ, ನಂತರ ಅದು ಬಹಿರ್ದೇಶಕ್ಕೆ ಅದು ಹೊರಟೋಗುತ್ತೆ, ವೇಸ್ಟ್ ಎಲ್ಲ ಹೊರಗಡೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಹೃದಯ ಶುದ್ಧತೆ ಆಗ್ಬೇಕು ಅಂತ ಹೇಳುವಾಗ ಹೀಗೆ ತಿನ್ಬೇಕು, ಈ ರೀತಿ ತಿಂದ್ರೇನೆ ಶುದ್ಧ ಆಗುತ್ತೆ. ನಮ್ಮ ಮಾತನ್ನ ನೀವು ಹೇಗೆ ಹೇಳ್ತಾ ಇದ್ದೀರಾ? ಇವತ್ತು ನಿಜವಾಗ್ಲೂ ಒಬ್ಬ ಶುದ್ಧನಾಗಿರ್ಬೇಕು, ನನ್ನ ಹೃದಯ ಶುದ್ಧತೆ ಆಗಿರ್ಬೇಕು ಅಂತ ಹೇಳುವಾಗ ನಾವು ಮಾಡ್ತಕ್ಕಂಥ ಒಂದು ಆಲೋಚನೆಗಳು, ನಾವು ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರಗಳು, ನಮ್ಮ ಒಂದು ನಡವಳಿಕೆಯಲ್ಲಿ ನಮ್ಮ ಹೃದಯ ಶುದ್ಧವಾಗಿದೆಯೋ ಇಲ್ವೋ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡ್ಬೇಕೇ ಹೊರತು ಕೇವಲ ತಿನ್ನುವುದರ ಮೂಲಕ ಅಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಬೈಬಲ್ ನಮ್ಗೆ ಹೇಳ್ತಕ್ಕಂಥದ್ದು. ಇವತ್ತು ಆ ಹೃದಯ ಶುದ್ಧ ಇಲ್ಲದೆ ಇರ್ತಕ್ಕಂಥವ್ರು ಹೇಗೆ ಹೊರಗಡೆಯಿಂದ ಅವರು ನಡ್ಕೊಳ್ತಾರೆ ಅಂತ ಹೇಳುವಾಗ ಅಲ್ಲಿ ಸೂಳೆಗಾರಿಕೆ, ಕಳ್ಳತನ, ಹೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಹೊಟ್ಟೆ ಕಿಚ್ಚು, ಬೈಗಳ, ಇದೆಲ್ಲ ಕೂಡ ಎಲ್ಲಿಂದ ಬರುತ್ತೆ? ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಮನಸ್ಸಿನಲ್ಲಿ ನಾವು ಇಂತಹ ಒಂದು ಕೆಟ್ಟ ಆಲೋಚನೆಗಳು, ಕೆಟ್ಟತನಗಳನ್ನ, ಕೆಟ್ಟದಾದ ಒಂದು ವಿಚಾರಗಳನ್ನ ತುಂಬಿಕೊಂಡು ಅದನ್ನ ಹೊರಗಡೆ ತೋರಿಸುವಾಗ ನಮ್ಮ ಹೃದಯ ಶುದ್ಧ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಇವತ್ತು ಕೇವಲ ತಿನ್ನೋದ್ರಿಂದನೇ ಹೃದಯ ಶುದ್ಧ ಆಗುತ್ತೆ ಅಂತ ಹೇಗೆ ಹೇಳ್ಕೊಳ್ತೀರಾ? ಇವತ್ತು ತಿಂತಕ್ಕಂಥ ಒಂದು ವಿಚಾರದಲ್ಲಿ ಅದು ಹೊರಗಡೆ ಹೊರಟೋಗುತ್ತೆ, ಅದು ಯಾವುದು ಕೂಡ ಅದು ಹೃದಯಕ್ಕೆ ಟಚ್ ಆಗೋದೇ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ
ನಮ್ಗೆ ಇಲ್ಲಿ ಬೈಬಲ್ ಅಲ್ಲಿ ನಮ್ಗೆ ಇಲ್ಲಿ ತಿಳಿಸ್ಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಮೊದಲು ಮುಖ್ಯವಾಗಿ ದೇವರ ಆಜ್ಞೆ ನಡೆದಾಗ ಮಾತ್ರ ನಮ್ಮ ಹೃದಯ ಶುದ್ಧ ಆಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಮ್ಗೆ ಇಲ್ಲಿ ಪಾಠದಲ್ಲಿ ಕೂಡ ಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಈ 10 ಆಜ್ಞೆಗಳಲ್ಲಿ ಮಾಡಿರ್ತಕ್ಕಂಥ ಎರಡು ಭಾಗಗಳಾಗಿ ಮಾಡಿರ್ತಕ್ಕಂಥ 1 ರಿಂದ 4 ಆಜ್ಞೆಗಳನ್ನ ದೇವರ ಆರಾಧನೆಗಾಗಿ ಇಟ್ಟಿರುವಾಗ 6ರಿಂದ ಮತ್ತೆ 10 ಆಜ್ಞೆಗಳು ನಮ್ಮ ಇತರರ ಜೊತೆ ನಮ್ಮ ವ್ಯವಹಾರ, ನಮ್ಮ ಜೀವನ, ನಾವು ಹೇಗೆ ಅವರನ್ನ ಗೌರವಿಸ್ತಾ ಇದ್ದೀವಿ, ಪ್ರೀತಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ನಮ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಮಾರ್ಕ 7:7ನೇ ವಚನದಲ್ಲಿ ಆತನು ಮನುಷ್ಯರು ಬೋಧಿಸುವ ಕಟ್ಟಳೆಗಳನ್ನ ಅನುಸರಿಸುವುದು ವ್ಯರ್ಥವಾದ ಒಂದು ಆರಾಧನೆ. ಇವುಗಳನ್ನ ಬಿಟ್ಟು ನಾವೇನ್ ಮಾಡ್ಬೇಕಾಗಿದೆ, ಸಂಪೂರ್ಣವಾಗಿ 10 ಆಜ್ಞೆಗಳನ್ನು ಕೂಡ ನಾವು ಕೈಗೊಂಡು ನಡೆದಾಗ ಮಾತ್ರ ನಮ್ಮ ಆರಾಧನೆ ಪರಿಪೂರ್ಣ ಆಗುತ್ತೆ ಅಂತ ಒಂದು ವಿಚಾರದ ಮೂಲಕ ಹೇಳಿ, ಇವತ್ತು ನಾವು ಶುದ್ಧತೆಯನ್ನ ಹೊಂದಬೇಕಾದ್ರೆ ಅದು ನಮ್ಮ ಮನಸ್ಸಿನಿಂದ ಬರ್ಬೇಕು, ನಮ್ಮ ಹೃದಯದಿಂದ ಬರ್ಬೇಕೇ ಹೊರತು ಕೇವಲ ಹೊರಗಿನಿಂದ ತಿನ್ನೋದ್ರಲ್ಲಿ ಅಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ ಇವತ್ತು ಅಂತಹ ಮುಖ್ಯವಾದ ವಿಚಾರವಾಗಿ ನಾವು ಮಾತಾಡ್ಬೇಕೇ ಹೊರತು ಇಲ್ಲ ಸಲ್ಲದ ಯಾವುದೋ ಒಂದು ಅತ್ಯಂತ ಮುಖ್ಯ ಅಲ್ಲದೇ ಇರೋ ವಿಚಾರದಲ್ಲಿ ವಾದ ಮಾಡಬಾರ್ದು ಅಂತಕ್ಕಂಥದ್ದನ್ನ ಇಲ್ಲಿ ಕ್ರಿಸ್ತನು ಇಲ್ಲಿ ತಿಳಿಸೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ್ಲೂ ಅಷ್ಟೇ, ಇವಾಗ ನಾವು ಇದ್ರ ಬಗ್ಗೆ ನಾವು ತಿನ್ನೋ ವಿಚಾರದಲ್ಲಿ, ಕೈ ತೊಳ್ಕೊಳ್ಳೋ ವಿಚಾರದಲ್ಲಿ ಮಾತಾಡುವಾಗ ಇದೇ ವಾಕ್ಯವನ್ನ ಇಟ್ಕೊಂಡು ನಮ್ಮಲ್ಲೂ ಕೂಡ ಹಲವಾರು ವಾದ ವಿವಾದಗಳು ಕೂಡ ಬರುತ್ತೆ, ಸಹಜವಾಗಿರುತ್ತೆ. ಇವಾಗ ಹೇಳ್ಬೋದು ಒಬ್ರು, ಇವಾಗ ತಿನ್ನೋದ್ರಿಂದ ಏನ್ ತೊಂದ್ರೆ ಇಲ್ಲ, ಹೃದಯದಿಂದನೇ ಹೊರಗಡೆ ಬರೋದ್ರಿಂದನೇ ನಮ್ಮ ಹೃದಯ ಶುದ್ಧವಾಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳುವಾಗ, ಇವತ್ತು ಯಾವುದೋ ಅಶುದ್ಧವಾದದನ್ನ ತಿಂದ ತಕ್ಷಣ ಅದು ಜೀರ್ಣ ಆಗಿ, ಅದು ರಕ್ತ ಆಗಿ, ಅದು ಮತ್ತೆ ಹೃದಯಕ್ಕೆ ಹೋಗಲ್ವಾ ಅಂತಕ್ಕಂಥ ವಿಚಾರಗಳನ್ನು ಕೂಡ ಇಲ್ಲಿ ಈ ವಾದಕ್ಕೆ ಪ್ರತಿವಾದವನ್ನ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಆದ್ರೆ ಯಾರು ಏನೇ ಹೇಳ್ಕೊಳ್ಳಿ, ಏನೇ ಮಾಡ್ಲಿ, ಊಟದ ವಿಚಾರದಲ್ಲಿ ಕೂಡ ಏನೇನ್ ತಿನ್ಬೇಕು ಬಿಡ್ಬೇಕು ಅಂತಕ್ಕಂಥದ್ದನ್ನ ನಮ್ಗೆ ಬೈಬಲ್ ಸ್ಪಷ್ಟವಾಗಿ ಕೊಟ್ಟಿರೋದ್ರಿಂದ ನಾವು ಮುಖ್ಯವಾಗಿ ದೇವರ ಆಜ್ಞೆಗಳಿಗೆ, ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ನಮ್ಮ ಜೀವನ ಶೈಲಿಯನ್ನ, ನಮ್ಮ ನಡವಳಿಕೆಯನ್ನ, ನಮ್ಮ ಮಾತುಕತೆಗಳನ್ನ ನಾವು ಬದಲಿಸಿಕೊಂಡು ಹೋಗ್ಬೇಕೇ ಹೊರತು ಮನುಷ್ಯರು ಕಲ್ಪನೆ ಮಾಡ್ಕೊಂಡು, ಮನುಷ್ಯರು ಕೊಟ್ಟಂತ ಕೆಲವೊಂದು ಆರೋಗ್ಯದ ನಿಯಮಗಳ ಕಡೆನೆ ಹೆಚ್ಚು ಗಮನವನ್ನ, ಆರೋಗ್ಯದ ಕಡೆ ಕೊಡೋದು ಸಹಜ, ಖಂಡಿತ ಕೊಡ್ಬೇಕು, ಹೌದು. ನಾವು ಆರೋಗ್ಯವಂತರಾಗಿ ಇದ್ದಾಗ್ಲೇನೆ ತಾನೇ ನಾವು ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಂಡು ಅದನ್ನ ಅರ್ಥೈಸಿಕೊಂಡು ನಡೀಲಿಕ್ಕೆ ಸಾಧ್ಯ. ಹಾಗಂತ ಹೆಚ್ಚು ಒಲವನ್ನ ನಾವು ಅಲ್ಲೇ ತೋರಿಸ್ತಾ ಈ ಒಂದು ದೇವರ ವಾಕ್ಯ, ದೇವರ ಆಜ್ಞೆಗಳನ್ನ ಸ್ವಲ್ಪ ನಾವು ಅದನ್ನ ಕಡಿಮೆ ಮಾಡಿದ್ರೆ ಅದೂ ಕೂಡ ಒಂದು ವಿಗ್ರಹಾರಾಧನೆ, ಅದೂ ಕೂಡ ಒಂದು ಪಾಪ ಅಂತಕ್ಕಂಥ ಈ ಸತ್ಯವನ್ನ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಒಂದು ಪ್ರಶ್ನೆ ಕೂಡ ಇಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನೊಂದು ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಜೀವಿತ ಹೇಗೆ ಅನ್ನೋದನ್ನ ತಿಳ್ಕೊಳ್ಬಹುದು. ಎಲ್ಲಾ ವಿಧವಾದ ಸರಿಯಾದ ಬೋಧನೆಗಳು ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಂಡಿರಬಹುದು. ಆದರೆ ನಿಮ್ಮ ಹೃದಯವು ಯಾರ ಅಧೀನದಲ್ಲಿದೆ? ದೇವರು, ಸೈತಾನನು ಅಥವಾ ನಿಮ್ಮದೇ ಅಧೀನದಲ್ಲಿದೆಯೇ? ಇದು ಒಂದು ವೈಯಕ್ತಿಕವಾದ ಒಂದು ಪ್ರಶ್ನೆ ಆಗಿದ್ರೂ ಕೂಡ ಇದರಲ್ಲಿ ಎಷ್ಟು ನಾನು ಯಾರು ಅನ್ನೋದನ್ನ ನಾವೇ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಇದು ನಿಜವಾಗ್ಲೂ ಕೂಡ ಒಳ್ಳೆ ಪ್ರಶ್ನೆ ಅಂತ ನನ್ಗನ್ಸಿದೆ. ಯಾಕೆಂದ್ರೆ ಇವಾಗ ಎಲ್ರಿಗೂ ಕೂಡ ಗೊತ್ತು ಧಾರ್ಮಿಕ ನಂಬಿಕೆಗಳು, ಬೋಧನೆಗಳು, ಇವತ್ತು ಬೈಬಲ್ ಎಲ್ಲ ಕೂಡ ಚೆನ್ನಾಗಿ ಗೊತ್ತು. ಹಾಗೆ ಗೊತ್ತಿದ್ರು ಕೂಡ ನಾವು ಮಾಡ್ತಕ್ಕಂಥ ಒಂದು ಕೆಲಸ ಏನು? ನಾವು ಮಾಡೋ ಕೆಲಸವನ್ನ ನೋಡಿದಾಗ್ಲೇ ಗೊತ್ತಾಗುತ್ತೆ ನಮ್ಮ ಹೃದಯ ಯಾರ ಅಧೀನದಲ್ಲಿದೆ. ಇಲ್ಲಿ 3 ವ್ಯಕ್ತಿಗಳ ಬಗ್ಗೆ ಇಲ್ಲಿ ಕೊಟ್ಟಿದೆ. ಮೊದಲನೇದು ದೇವರು, ಸೈತಾನನು ಅಥವಾ ನಿಮ್ಮದೇ. ಇವತ್ತು ದೇವರ ಅಧೀನದಲ್ಲೇ ನನ್ನ ಹೃದಯ ಇದ್ರೆ ಇವತ್ತು ನಾನು ಹೇಗಿರ್ತೀನಿ? ಮನಸ್ಸಿನಲ್ಲಿ ಒಂದು ಸಮಾಧಾನ, ಶಾಂತಿ, ನನಗೆ ಬರ್ತಕ್ಕಂಥ ಕಷ್ಟ ಸಂಕಟಗಳಲ್ಲಿಯೂ ಕೂಡ ಆ ನೆಮ್ಮದಿ. ಯಾಕೆಂದ್ರೆ ದೇವರು ನಡೆಸುವವನು. ನಾನು ನನಗೆ ಬಂದಿರ್ತಕ್ಕಂಥ ಈ ಸಮಸ್ಯೆಯಿಂದ ಆಗ್ಬೋದು, ನನ್ನ ಕಷ್ಟದಿಂದ ಆಗ್ಬೋದು, ನನ್ಗಾಗೋ ನಿರಾಶೆಯಿಂದ ಆಗ್ಬೋದು, ನಾನು ನನ್ನದೇ ದಾರಿಯನ್ನ ಹಿಡಿದು ನಾನು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲವನ್ನ ಪರಿಹಾರ ಮಾಡ್ತಕ್ಕಂಥ ದೇವರ ಬಳಿಗೆ ಇಟ್ಟು ಆ ನೆಮ್ಮದಿಯಿಂದ ಹೋಗ್ತಕ್ಕಂಥ ಒಂದು ಜೀವನ ಇದೆ ನೋಡಿ. ಇವತ್ತು ನಾವೇ ಅರ್ಥ ಮಾಡ್ಕೋಣ, ಇವತ್ತು ನನ್ನಲ್ಲಿ ನೆಮ್ಮದಿ ಇದೆ, ನನ್ನಲ್ಲಿ ಇದೆ ಅಂತ ಹೇಳೋದಾದ್ರೆ ನಿಜವಾಗಿಯೂ ಕೂಡ ನನ್ನ ಹೃದಯ ಯಾರಲ್ಲಿದೆ ಅಂತ ಅಂದ್ಕೊಳ್ಳೋಣ, ಅದು ನಿಜವಾಗ್ಲೂ ಕೂಡ ಅದು ದೇವರಲ್ಲಿದೆ. ಒಂದ್ ವೇಳೆ
ನಾವು ಮಾಡ್ತಕ್ಕಂಥದ್ದು. ಇವತ್ತು ಸೈತಾನನಲ್ಲಿದೆಯಾ ಅಂತ ಹೇಳೋದಿದ್ರೆ ನಮ್ಮಲ್ಲಿ ಹೊಟ್ಟೆ ಕಿಚ್ಚಿರ್ಬೋದು, ದ್ವೇಷ ಇರ್ಬೋದು. ಇವತ್ತು ಹೃದಯದಿಂದ ಹೊರ ಬರ್ತಕ್ಕಂಥ ಎಷ್ಟೊಂದು ಕಾರಣಗಳನ್ನ ನಾವು ಬೈಬಲಲ್ಲಿ ನೋಡ್ತಾ ಇದ್ದೀವಿ. ಅದೇ ಯಾವ್ಯಾವುದು? ಸೂಳೆಗಾರಿಕೆ, ಕಳ್ಳತನ, ಹೊಲೆ, ಆದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಹೊಟ್ಟೆ ಕಿಚ್ಚು, ಬೈಗುಳ, ಜಗಳ, ಇದೆಲ್ಲವನ್ನ ತಂದಿಕ್ಕವನು ಯಾರು? ಆತ ಕೇವಲ ಸೈತಾನನೇ. ಇವತ್ತು ನಾನು ಇನ್ನೊಬ್ಬರ ವಿಚಾರದಲ್ಲಿ ನಾನು ಮಾತಾಡ್ತಾ ಅವ್ರ ಬಗ್ಗೆ ದ್ವೇಷವನ್ನ ಮಾಡ್ತಾ ಅಸೂಯೆಯನ್ನ ಪಡ್ತಾ ನಾನು ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ತಾ ಇದ್ರೆ ಇವತ್ತು ನನ್ನ ಹೃದಯ ಎಲ್ಲಿದೆ ಅಂತ ಅರ್ಥ. ನಿಜವಾಗ್ಲೂ ಕೂಡ ನನ್ನ ಹೃದಯ ಸೈತಾನನ ಅಧೀನದಲ್ಲಿದೆ. ಸೈತಾನನು ತನ್ನ ಅಧೀನಕ್ಕೆ ನಮ್ಮ ಹೃದಯವನ್ನು ತೆಗೆದುಕೊಂಡು ನಮ್ಮ ಕೈಯಲ್ಲಿ ಆ ಕಾರ್ಯವನ್ನ ಮಾಡಿಸ್ತಾ ದೇವರಿಂದ ದೂರ ಮಾಡ್ತಕ್ಕಂಥ ಒಂದು ತಂತ್ರಗಾರಿಕೆ ಇದಾಗಿದೆ. ಇವತ್ತು ನಾವು ಎಚ್ಚೆತ್ಕೊಳ್ಳೋಣ. ಇವತ್ತು ನಾವು ದೇವರ ಮಕ್ಕಳು ಅಂತ ಹೇಳುವಾಗ ನಮ್ಗೆ ಇಡೀ ಧರ್ಮಶಾಸ್ತ್ರ ಬಹಳ ಚೆನ್ನಾಗಿ ಹೆಚ್ಚು ಕಮ್ಮಿ ನಾವು ರಕ್ಷಣೆಗೆ ಆ ರಕ್ಷಣೆಯ ಮಾರ್ಗದಲ್ಲಿ ನಡೀಲಿಕ್ಕೆ ನಮ್ಗೆ ಎಷ್ಟು ಬೇಕು ಅಂತ ತಿಳುವಳಿಕೆಯನ್ನು ನಮ್ಗೆ ಪವಿತ್ರಾತ್ಮನ ಇವತ್ತು ಕೊಟ್ಟಿದ್ದಾನೆ. ಆ ಕೊಟ್ಟಿರ್ತಕ್ಕಂಥ ಪವಿತ್ರಾತ್ಮನ ಮಾತನ್ನ ತಿರಸ್ಕಾರವನ್ನಾಗಿ ಮಾಡಿ ನಾವು ನಮ್ಮದೇ ಆದ ಒಂದು ರೀತಿಯಲ್ಲಿ ಇತರರ ಮೇಲೆ ಇಲ್ಲ ಸಲ್ಲದ ಮಾತುಗಳು, ಆಪಾದನೆಗಳು, ಹೊಟ್ಟೆ ಕಿಚ್ಚುಗಳನ್ನ ಮಾಡ್ತಾ ಕಳ್ಳತನವನ್ನ ಮಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಆ ಹೃದಯ ದೇವರ ಕಡೆ ಇಲ್ಲ, ಅದು ನಿಜವಾಗ್ಲೂ ಸೈತಾನನ ಕಡೆ ಇದೆ ಅಂತಾನೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅಥವಾ ನಿಮ್ಮದೇ ಅಧೀನದಲ್ಲಿದೆಯೇ ಅಂತ ಮತ್ತೊಂದು ಪ್ರಶ್ನೆ ಕೇಳಿದೆ. ಇವತ್ತು ನಮ್ಮದೇ ಅಧೀನದಲ್ಲಿದೆ. ಇವತ್ತು ನನ್ನ ಹೃದಯ ಸೈತಾನನಿಗೂ ನಾನು ಕೊಟ್ಟಿಲ್ಲ ಅಥವಾ ದೇವರಿಗೂ ನಾನು ಕೊಟ್ಟಿಲ್ಲ, ನನ್ನ ಹೃದಯ ನನ್ನಲ್ಲೇ ಇದೆ ಅಂತ ಹೇಳುವಾಗ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಇವತ್ತು ನನ್ನಲ್ಲೇನೆ ಇದ್ರೆ ಮನುಷ್ಯನಿಗೆ ಸಹಜವಾದ ಒಂದು ಏನ್ ಹೇಳೋಣ ಸ್ವಾರ್ಥ ಅಂತಕ್ಕಂಥದ್ದು ಬರುತ್ತೆ. ಏಕೆಂದ್ರೆ ನನ್ನ ಅಧೀನದಲ್ಲಿರುವಾಗ ನಂದೇ ಬೇಕು, ನನ್ ತರನೇ ಇರ್ಬೇಕು, ನಾನ್ ಮಾಡ್ತಕ್ಕಂಥದ್ದೇ ಸರಿ, ಅದ್ಯಾಕೆ ಮತ್ತೊಬ್ಬರದನ್ನ ನಾನು ಕೇಳ್ಬೇಕು, ಇಂಥ ಒಂದು ಭಾವನೆಗಳೇನಾಗುತ್ತೆ ನಮ್ಮಲ್ಲಿ ಬರುತ್ತೆ. ಯಾವಾಗ ಅದು ಬರುತ್ತೋ ನಾನೇ ಸರಿ ಅಂತಕ್ಕಂಥದ್ದು ನನ್ನ ಸ್ವಾರ್ಥದಿಂದ ನಾನು ಯಾವಾಗ ನಾನು ಕೂಡಿ ಮಾಡ್ತೀನೋ ಆಗ ಹೃದಯ ನನ್ನ ಅಧೀನದಲ್ಲಿದೆ. ಮುಖ್ಯವಾಗಿ ಇಲ್ಲಿ ಸೈತಾನನ ಅಧೀನದಲ್ಲಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಸೈತಾನನ ಒಂದು ಜಗಳಕ್ಕೆ ಕಾರಣ ಒಂದು ಹೆಮ್ಮೆ, ಒಂದು ಪ್ರೈಡ್ ಅಂತಕ್ಕಂಥದ್ದು. ನಮ್ಮಲ್ಲಿ ಯಾವಾಗ ಆ ಪ್ರೈಡ್ ಅಂತಕ್ಕಂಥದ್ದು ಬರುತ್ತೋ, ಇತರರ ಬಗ್ಗೆ ಗೌರವ ಕಡಿಮೆ ಆಗಿ ನನ್ನನ್ನ ನಾನು ಯಾವಾಗ ಹೆಚ್ಚಿಸ್ಕೊಳ್ತೀನೋ ಆವಾಗ ಖಂಡಿತವಾಗಿಯೂ ಕೂಡ ನನ್ನ ಹೃದಯ ನನ್ನ ಅಧೀನದಲ್ಲೂ ಇಲ್ಲ, ದೇವರ ಅಧೀನದಲ್ಲೂ ಇಲ್ಲ, ನನ್ನ ಹೃದಯವನ್ನ ಸಂಪೂರ್ಣವಾಗಿ ಸೈತಾನನು ಆಕ್ರಮಣ ಮಾಡ್ಕೊಂಡಿದ್ದೇನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಇವತ್ತು ದೇವರ ವಾಕ್ಯವು ನಮ್ಮನ್ನ ಒಂದು ಈ ಸಂಪೂರ್ಣವಾಗಿ ಈ ಒಂದು ಸುವಾರ್ತೆಗಳಲ್ಲಿ ಈ ಸುವಾರ್ತೆ ತಿಳಿಸ್ತಕ್ಕಂಥ ಒಂದು ಉದ್ದೇಶ ಈ ಸಾಮ್ಯಗಳ ಮೂಲಕ, ಅದ್ಭುತಗಳ ಮೂಲಕ, ಪವಾಡಗಳ ಮೂಲಕ ಇದನ್ನೆಲ್ಲ ಹೇಳ್ತಕ್ಕಂಥ ಒಂದು ಲೋಕದ ಕಡೆ ಪ್ರಯಾಣ ಬೆಳೆಸ್ತಕ್ಕಂಥ ನಾವುಗಳು ಯಾವ ಮಾರ್ಗದಲ್ಲಿ ನಾವು ನಡೀತಾ ಇದೀವಿ ಅನ್ನೋದನ್ನ ತಿಳ್ಕೊಳ್ಳೋ ಒಂದು ವಿಚಾರಕ್ಕೆ ಕೊಟ್ಟಿರುವಾಗ ಈ ಧಾರ್ಮಿಕ ನಾಯಕರು, ಹಿರಿಯರು ಕೇವಲ ಹಿರಿಯರಿಂದ ಬಂದಂತ ಆಚರಣೆಗಳನ್ನೇ ಅವರು ಹೆಚ್ಚು ಒತ್ತು ಕೊಟ್ಟು ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥ ಆಜ್ಞೆಗಳು ನಮ್ಮಕ್ಕೆ ಮೆಸ್ಸಿಯನಿಗಾಗಿ ಕಾಯ್ತಾ ಇರ್ತಕ್ಕಂಥ ಈ ಒಂದು ಜನಾಂಗ ಬಂದಂತ ಮೆಸ್ಸಿಯನು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೇ ಇಲ್ಲ. ಆತ ಖಂಡಿತವಾಗ್ಲೂ ನಾವು ಕಾಯ್ತಾ ಇರ್ತಕ್ಕಂಥ ವ್ಯಕ್ತಿ ಅಂತಾನೆ ತಿಳ್ಕೊಳ್ಳಿಲ್ಲ. ಹಾಗಾಗಿ ಇವತ್ತು ಅಂತ್ಯಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಅಂತ್ಯಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಮ್ಗೆ ಕ್ರಿಸ್ತನ ಬರೋಣವತಿ ಹತ್ತಿರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮನ್ನ ನಾವು ತಿಳ್ಕೊಳ್ಳೋಣ. ಇವತ್ತು ನಮ್ಮ ಹೃದಯ ಎಲ್ಲಿದೆ? ಕೇವಲ ಇಹಲೋಕದ ಆಶಾಪಾಶಗಳಿಗೆ ಒಳಗಾಗಿ ನಾವು ಇಲ್ಲೇ ಕೂತ್ಕೊಂಡಿದ್ದೀವ, ಇಲ್ಲ ನಾವು ಪರಲೋಕ ರಾಜ್ಯದ ಮಕ್ಕಳು, ನಮ್ಮ ಜೀವಿತ ಒಂದು ನಂಬಿಕೆಯ ಮೂಲಕ ಹೋಗ್ತಾ ಇದೆಯಾ? ಅದನ್ನ ಪ್ರಶ್ನೆಯನ್ನ ಮಾಡ್ತಾ ನಮ್ಮ ಕ್ಯಾರೆಕ್ಟರ್ ಏನು ಅನ್ನೋದನ್ನ ನಮ್ಮನ್ನೇ ನಾವೇ ತೋರಿಸ್ತಾ ಇಂಥ ಹಾದಿನಲ್ಲಿದ್ದೀನಿ, ಇದನ್ನ ನಾನು ಬಿಟ್ಟು ಇವತ್ತು ನನ್ನ ಹೃದಯವನ್ನ ಸಂಪೂರ್ಣವಾಗಿ ದೇವರಿಗೆ ಕೊಟ್ಟು ನಡೆದಾಗ ಮಾತ್ರ ನನ್ನ ಹೃದಯ ಒಂದು ಶುದ್ಧತೆಯಲ್ಲಿ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಕೇವಲ ನಮ್ಮಿಂದ ಸಾಧ್ಯವಿಲ್ಲ. ಪವಿತ್ರಾತ್ಮನ ಒಂದು ಸಹಾಯದೊಂದಿಗೆ ದೇವರ ವಾಕ್ಯವನ್ನ ನಮ್ಮ ಮುಂದೆ ಇಟ್ಟು ಪರೀಕ್ಷೆ ಮಾಡಿ ನಾವು ಎಚ್ಚೆತ್ಕೊಂಡು ನಡೆಯುವ ಮಕ್ಕಳಾಗುವಂತೆ ದೇವರು ನಮ್ಮನ್ನು ನಡೆಸಲಿ. ದೇವರು ನಮ್ಮ ಸ್ತೋತ್ರವಾಗಲಿ. ಆಮೇನ್. ಉತ್ತಮವಾದ ರೀತಿಯಲ್ಲಿ ಇವತ್ತಿನ ಪಾಠವನ್ನ ನಡೆಸ್ಕೊಟ್ಟಂತ ಸಹೋದರಿ ನಳಿನಮ್ಮ ಅವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಆತ್ಮನ ಬಲದಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಚರ್ಚೆಗೆ ನಾವು ಹೋಗೋಣ. ಹೆಚ್ಚಿನ ಸಂಗತಿಗಳು ತಿಳಿಯಬೇಕಾದಲ್ಲಿ ಅಥವಾ ತಿಳಿಸುವಂತ ಸಂಗತಿಗಳಿದ್ದಲ್ಲಿ ಈ ಸಮಯದಲ್ಲಿ ನೀವು ಸ್ವಲ್ಪ ಹೊತ್ತು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಬೋದು.
ಯಾವ್ದಾದ್ರು ವಿಷಯದಲ್ಲಿ ಪ್ರಶ್ನೆಗಳಿದ್ರೆ ಹೇಳಿ ಪಾಸ್ಟ್ರೆ, ಹೇಳಿ. ಇವರು ನಮ್ಮ ಇವರು ಸಿಸ್ಟರ್ ಬಹಳ ಚೆನ್ನಾಗಿ, ಸಿಸ್ಟರ್ ನಲಿನ್ ವೆಸ್ಲಿ ಅವರು ಬಹಳ ಚೆನ್ನಾಗಿ ಅದನ್ನ ವಿವರಣೆ ಮಾಡಿದ್ರು. ಇಲ್ಲಿ ಈ ಹಿರಿಯರಿಂದ ಬಂದ ಸಂಪ್ರದಾಯ, ಮನುಷ್ಯರಿಂದ ಕಲ್ಪಿಸಿದಂತ ಕಟ್ಟಳೆಗಳು ಹಲೋ ಹೇಳಿ ಹೇಳಿ. ಒಂದು 5 ಸಾರಿನಾದ್ರೂ ಇದೆ. ಅಂದ್ರೆ ಈ ಲೆಕ್ಕ ಹಾಕ್ರಿ, ಇವರು ಇದನ್ನ ಕೇಳೋರು ಯಾರು? ಇದರಿಂದ ಯೆರೂಸಲೇಮಿನಿಂದ ಬಂದಿರತಕ್ಕಂತ ಹಿರಿಯರುಗಳು ಇವರು. ದೇ ಆರ್ ನನ್ ಅದರ್ ದೆನ್ ದೋಸ್ ಪೀಪಲ್ ಹೂ ಕೇಮ್ ಫ್ರಮ್ ಜೆರೂಸಲೇಮ್, ಎಲ್ಡರ್ಸ್, ಹಿರಿಯರುಗಳು ಕೇಳ್ತಾರ ಅದು. ಸೊ ಅವರು ಕಟ್ಟಳೆಗಳಿಗೆ ಮಾನ್ಯತೆಯನ್ನ ಕೊಡ್ತಾ ಇರ್ಲಿಲ್ಲ. ನಾವು ಅದನ್ನ ಬಹಳ ಚೆನ್ನಾಗಿ ಇದು ಮಾಡ್ಕೋಬೇಕು. ದೇವರ ಕಟ್ಟಳೆಗಳನ್ನ ಅವರು ಗೌರವಿಸ್ತಕ್ಕಂಥವ್ರಾಗಿರ್ಲಿಲ್ಲ. ಅದರ ಮನುಷ್ಯರಿಂದ ಬಂದಿರತಕ್ಕಂಥ ಕಟ್ಟಳೆಗಳನ್ನೇ ಅವರು ಆಚರಣೆ ಮಾಡಿಕೊಂಡು ದೇವರ ವಾಕ್ಯವನ್ನ ನಿರರ್ಥಕ ಮಾಡಿದ್ರು ಅಂತ ನೋಡ್ತೇವೆ. ಓಕೆ. ಪ್ರಾಮುಖ್ಯವಾದಂತವುಗಳ ವಿಷಯದಲ್ಲಿ ಗಮನ ಹರಿಸದೆ ಮನುಷ್ಯನ ತೋರಿಕೆಗೆ ಸಂಬಂಧಪಟ್ಟವುಗಳನ್ನ ಅವರು ಆರಿಸಿಕೊಂಡು ಅದರ ಮುಖಾಂತರವಾಗಿ ತಾವು ಉತ್ತಮವಾದ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಅಂತ ರೀತಿ ಜನರ ತೋರಿಸುವಿಕೆಯಲ್ಲಿ ಜೀವಿಸುತ್ತ ನಿಜವಾದಂತ ಸತ್ಯವನ್ನ ಮುಚ್ಚಿಟ್ಟು ಸತ್ಯಕ್ಕೆ ವಿರೋಧವಾಗಿ ಜೀವಿಸ್ತಕ್ಕಂಥ ಕಾರ್ಯಗಳನ್ನು ಅವ್ರು ಮಾಡ್ತಾರೆ. And we should now try to understand. We use the word heart. Heart andre physical heart illa, organ that pumps blood to various parts of the body illa. Our heart andre in the Bible it means the mind, will, emotions and a part of the spirit, that is the consciousness. Now, to keep our heart intact for the Lord, the Bible very clearly says, set your mind on the Spirit so that you will find peace and life. So when we receive that life from the Lord Jesus, who is living now in each one of our spirits, we will be able to maintain that heart for the Lord. I'm telling it in very short. It's a very deep subject. And the second thing, if you see, Solomon is called the wisest man. Even before Jesus was born, he had put this Proverbs 4:23 says that guard your heart and mind, because all the issues of our life comes from the heart. So sometimes we have to be alert to guard our heart and mind. So only the way we can guard our heart and mind is consecrating our lives to the Holy Spirit and say, you guard our hearts and mind. And we should not have anything other than able to live the life that the Lord wants us to live. Because anything that we do apart from the Lord is not acceptable to the Lord. So, and also if you see Jeremiah 19 chapter verse 7, he says, the heart is desperately wicked. Who knows the heart of man except himself, or God, the Holy Spirit knows about heart. So we have to examine our hearts every time and see if our heart is right with God. So this is what I have taught this evening. ವಂದನೆಗಳು. ಉತ್ತಮವಾದಂತ ಸಲಹೆಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹೃದಯವನ್ನ ಹತೋಟಿಯಲ್ಲಿ ಇಟ್ಕೋಬೇಕಾದ್ರೆ ದೇವರ ಮಾತುಗಳಿಗೆ ನಾವು ವಿಧೇಯರಾಗಬೇಕು. ಹೃದಯ ಅಂತ ಹೇಳುವಾಗ ಮನಸ್ಸು ಮತ್ತು ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಕಾರ್ಯಗಳು ಎಂಬುದಾಗಿ ಅವರು ಇದನ್ನ ದೇವರ ವಾಕ್ಯದ ಬಲದಿಂದ, ದೇವರ ಆತ್ಮನ ಬಲದಿಂದ ಮಾತ್ರ ನಾವು ಹತೋಟಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಆಗ ಮಾತ್ರ ನಾವು ದೇವರ ಚಿತ್ತವನ್ನ ನೆರವೇರಿಸಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಸತ್ಯವನ್ನು ಅವರು ಬಿಡ್ತಾರೆ.
ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದ್ರು ತಿಳ್ಕೊಳ್ಳೋದಿದ್ರೆ ವಿಷಯಗಳಿದ್ರೆ ತಿಳಿಸ್ಬೇಕಾಗಿ ಕೇಳ್ಕೊಂಡು. See, when we talk about the heart, our heart must be Yes. absolutely pure before God. Because when we go to the Lord and go into the Lord's presence, our heart must be made pure. We can't make our heart pure, but it's the Lord who makes our hearts pure. And if you look at children's heart, their hearts are pure. Of course, nowadays we can still distinguish certain things in them. But still, you see, the Lord says, the kingdom of heaven is for those children. And God wants us to have a childlike heart and not childish. There's a lot of difference between childish and childlike. We as grown-up adults, we should have a childlike heart with one another, with our family members, with the church members, with the others, and before God. And that is really, it's pleasing to the Lord to have a pure heart. Just thank you, sir. ಓಕೆ, ಉತ್ತಮವಾದಂತ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಪ್ರಾರ್ಥನಾ ಸಮಯ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆ ಮಾಡಬೇಕಾದವರು ಓಕೆ, ಬೋಧಕರಾದಂತಹ ಸಲಮನ್ ರವರು ಇದ್ದೀರಾ? ಓಕೆ, ಇಲ್ಲ ಅಂತಂದ್ರೆ ಹಿರಿಯರಾದಂತಹ ಹೇಮಲತಾ ಭಕ್ತರಾಜ್ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕಿದ್ದಾಗಿ ಕೇಳ್ಕೊಳ್ತೇನೆ. ಬೋಧಕರೇ ನಮಸ್ಕಾರ, ನಮಗಾಗಿ ಪ್ರಾರ್ಥಿಸಿ. ಓಕೆ, ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಂತರ ಪಾಸ್ಟರ್, ನನ್ನ ಅಕ್ಕನ ಮಗಳು ಹೇಮಾ ಅಂತ ಟ್ರಾನ್ಸ್ಫರ್ ವಿಚಾರದಲ್ಲಿ ಸ್ವಲ್ಪ ಅವಳು ಡಾಕ್ಟ್ರು ಆಕ್ಚುಲಿ ಟ್ರಾನ್ಸ್ಫರ್ ಆಗೋಗ್ಬಿಟ್ಟಿದೆ ಚೆನ್ನೈಯಲ್ಲಿ. ಸರಿ, ಈಗ ಮತ್ತೆ ಇಲ್ಲಿ ಮಾಡ್ಲಿಕ್ಕೆ ಅವ್ರು ಏನೇನೋ ಪ್ರಯತ್ನ ಮಾಡಿ ಕೋರ್ಟ್ಗೆಲ್ಲ ಹಾಕಿದ್ದಾರೆ. 9ನೇ ತಾರೀಕು ಲಾಸ್ಟ್ ಹಿಯರಿಂಗ್ ಇದೆ. ದಯವಿಟ್ಟು ದೇವ್ರ ಚಿತ್ತಕ್ಕೆ ಒಪ್ಪಿಸಿ ಅವಳಿಗೆ ಟ್ರಾನ್ಸ್ಫರ್ ಆಗಿ ಗಂಡ ಮಕ್ಳ ಜೊತೆ ಸೇರ್ಕೊಳ್ಳೋ ರೀತಿ ದೇವ್ರ ಸಹಾಯ ಮಾಡ್ಲಿ ಅನ್ನೋ ಒಂದು ಬಲವಾದ ಆಸೆ ಇದೆ. ಅವಳಿಗಾಗಿ ಪ್ರಾರ್ಥನೆ ಮಾಡಿ. ಡಾಕ್ಟರ್ ಹೇಮಾ ಟ್ರಾನ್ಸ್ಫರ್ ವಿಚಾರದಲ್ಲಿ. ಡಾಕ್ಟರ್ ಹೇಮಾ ಅವರ ಟ್ರಾನ್ಸ್ಫರ್ ವಿಷಯಕ್ಕಾಗಿ ಪ್ರಾರ್ಥನೆ. ಓಕೆ, ನಾನು ಡೇವಿಡ್ ಹೇಳಿ. ನಮ್ಮ ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ತುಂಬಾ ಒಂದು ಸಂಕಷ್ಟದಲ್ಲಿ ಇದ್ದೇನೆ. ಅದು ದೇವರು ಸಾಲ್ವ್ ಮಾಡುವ ಹಾಗೆ ದೇವರು ನಮ್ಮನ್ನು ನಡೆಸಲಿ ಅಂತ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಸಹೋದರ ಡೇವಿಡ್ ಅವರ ಕೌಟುಂಬಿಕ ಸಮಸ್ಯೆಗಾಗಿ ಪ್ರಾರ್ಥಿಸಬೇಕೆಂದಿದ್ದಾರೆ. ಆಯ್ತು ಪಾಸ್ಟರ್, ಪ್ರಾರ್ಥನೆ ಮಾಡೋಣ. ಭೂಮಿ ಕಷ್ಟಗಳ ಒಡೆಯನಾಗಿರುವ ಸ್ವಾಮಿ, ಈ ಒಂದು ಸಂಜೆ ವೇಳೆಯಲ್ಲಿ ಅನೇಕರನ್ನ ಸ್ವಾಮಿ ಒಟ್ಟಾಗಿ ಸೇರಿಸಿ ನಿನ್ನ ವಾಕ್ಯಗಳನ್ನ ಕಲಿಯುವ ಒಂದು ಸೌಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವಪ್ಪ. ಈ ಒಂದು ಸಂದರ್ಭದಲ್ಲಿ ಸ್ವಾಮಿ, ನೀನು ನಿನ್ನ ಮಗಳ ಮೂಲಕ ಕೊಟ್ಟಂತ ವಾಕ್ಯಗಳಿಗಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ಆ ಮಗಳಿಗೆ ನಿನ್ನ ಆತ್ಮನ ಬಲ ಕೊಟ್ಟು ಆಳವಾಗಿ ಈ ಒಂದು ಸಂಪ್ರದಾಯಗಳ ಬಗ್ಗೆ ಮತ್ತು ನಿನ್ನ ಒಂದು ಆಜ್ಞೆಗಳ ಬಗ್ಗೆ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಎಂಬುದನ್ನ ತಿಳಿಸಿಕೊಟ್ಟಿದ್ದೆ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ ಕೃತಜ್ಞತೆಗಳಪ್ಪ. ಹೌದು ತಂದೆಯೇ, ಸಂಪ್ರದಾಯಗಳು ಇದು ಈ ಲೋಕದ ವ್ಯವಹಾರಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಆದರೆ ಸ್ವಾಮಿ, ನಿನ್ನ ಆಜ್ಞೆಗಳು ಪರಲೋಕದ ಕಡೆಗೆ ದೃಷ್ಟಿಯನ್ನ ನೀಡುವಂತ ಒಂದು ಉತ್ತಮವಾದಂತ ದಾರಿಯನ್ನ ನಮಗೆ ಕಲ್ಪಿಸಿಕೊಡ್ತವೆ ಎಂಬುದನ್ನ ಸ್ವಾಮಿ, ಈ ನಿನ್ನ ವಾಕ್ಯಗಳು ನಮ್ಮ ಹೃದಯಗಳು ಸದಾ ನಿನ್ನ ಸನ್ನಿಧಿಯಲ್ಲಿದ್ದು ನಿನ್ನ ಒಂದು ಆಲೋಚನೆಯ ಮೂಲಕ ನಮ್ಮ ಕಾರ್ಯಗಳನ್ನ ನೆರವೇರಿಸುವ ಹಾಗೆ ನೀನು ನಮ್ಮನ್ನ ನಿನ್ನ ನಿಯಂತ್ರಣದಲ್ಲಿಡು ಸ್ವಾಮಿ. ಸೃಷ್ಟಿಕರ್ತನಪ್ಪ, ಮನುಷ್ಯನನ್ನು ಸೃಷ್ಟಿಸಿದಾತನು ನೀನಪ್ಪ. ನಿನ್ನ ಮೂಲಕವಾಗಿ ನಾವು ಜೀವಿಸಬೇಕಿದೆಯಪ್ಪ. ಇದನ್ನ ಅರಿತುಕೊಂಡವರಾಗಿ
ನಾನು ನನ್ನದು ಎಂಬುದನ್ನು ಬಿಟ್ಟು ನಿನ್ನನ್ನಲ್ಲೇ ನಾವು ಭರವಸೆ ಇಟ್ಟು ನಿನ್ನ ಮೂಲಕವಾಗಿ ನಮ್ಮ ಜೀವಿತವನ್ನು ಸಾಗಿಸುವಂತ ಕೃಪೆ ಮಾಡಿ ನಡೆಸಪ್ಪ ಸ್ವಾಮಿ. ತಂದೆಯಾದ ದೇವರೇ, ಈ ದಿನಗಳಲ್ಲಿ ಸ್ವಾಮಿ ನಮ್ಮ ಒಂದು ಜೀವಿತವು ನಿನಗೆ ಸಾಕ್ಷಿ ಜೀವಿತವಾಗುವ ಹಾಗೆ ಎಲ್ಲರನ್ನ ನೀನು ನಡೆಸಪ್ಪ. ಈ ವಾಕ್ಯಗಳನ್ನ ಕೇಳಿದಂತ ನಿನ್ನ ಪ್ರಿಯ ಮಕ್ಕಳಲ್ಲಿ ನಿನ್ನ ಆತ್ಮನ ಬಲ ತುಂಬಿಸಿ ನಿನ್ನಲ್ಲಿಯೇ ಭರವಸೆ ಇಟ್ಟು ನಡೆಯುವ ಹಾಗೆ ನಿನ್ನ ಕೃಪೆ ಮಾಡು ಸ್ವಾಮಿ. ಹಾಗೂ ತಂದೆಯೇ, ನಿನ್ನ ಮಕ್ಕಳನ್ನ ನೀನು ಎಂದು ಕೈ ಬಿಡುವವನಲ್ಲ. ಅವರ ಬೇಡಿಕೆಗಳನ್ನ ನೀನು ಈಡೇರಿಸುವಾತನಾಗಿದ್ದೇ ಸ್ವಾಮಿ. ಹಾಗೆ ಈ ದಿವಸದಲ್ಲಿಯೂ ಕೂಡ ಸ್ವಾಮಿ ನಿನ್ನ ಭಕ್ತರು ಸ್ವಾಮಿ ನಿನ್ನಲ್ಲಿ ಭರವಸೆ ಇಟ್ಟು ತಮ್ಮ ಒಂದು ಬೇಡಿಕೆಯನ್ನ ನಿನ್ನ ಮುಂದೆ ಸಲ್ಲಿಸಿರುವಾಗ ಸ್ವಾಮಿ ಆ ವಿಜ್ಞಾಪನೆಗಳನ್ನ ಅಪ್ಪ ತಂದೆ ಅಲ್ಪಳಾದ ನಾನು ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇನೆ. ನನ್ನಲ್ಲಿ ಯಾವ ತಪ್ಪು ದೋಷಗಳಿದ್ದರು ಮತ್ತು ಈ ಪ್ರಾರ್ಥನೆ ಮನವಿಗಳನ್ನ ಸಲ್ಲಿಸಿದಂತ ನಿನ್ನ ಮಕ್ಕಳಲ್ಲಿ ಯಾವುದೇ ತಪ್ಪು ದೋಷಗಳಿದ್ದರು ದಯಮಾಡಿ ಕ್ಷಮಿಸಿ ಸ್ವಾಮಿ. ಸದುತ್ತರವನ್ನ ನೀನು ದಯಪಾಲಿಸಪ್ಪ ಅಪ್ಪ ಯೇಸುವೆ. ಸಹೋದರ ರವಿ ಬಳ್ಳಾರಿ ಮಗನಿಗಾಗಿ ನಿನ್ನಲ್ಲಿ ಮೊರೆ ಇಡ್ತೇವೆ ಸ್ವಾಮಿ. ತಂದೆಯ ಮಗನನ್ನ ನೀನು ಮುಟ್ಟಪ್ಪ. ಆ ಮಗನ ಕರುಣೆ ತೋರಿಸಪ್ಪ ಸ್ವಾಮಿ. ಆತನ ಎಲ್ಲ ಸಮಸ್ಯೆಗಳನ್ನ ನೀನು ಬಗೆಹರಿಸಿ ಸ್ವಾಮಿ. ಈ ಒಂದು ಕೂಟದಲ್ಲಿ ಆ ಮಗನು ನಿನಗೆ ಸಾಕ್ಷಿ ನೀಡುವಂತ ದಿನಗಳನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಆ ಮಗನನ್ನ ನಿನ್ನ ವಾಕ್ಯದಲ್ಲಿ ಬಲಪಡಿಸಿ ನಡೆಸಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಸಹೋದರಿ ಡಾಕ್ಟರ್ ಹೇಮಾ ಅವರಿಗೋಸ್ಕರವಾಗಿ ನಿನ್ನ ಮುಂದೆ ಮೊರೆ ಇಡ್ತೇನಪ್ಪ. ಆ ಮಗಳ ಒಂದು ಉದ್ಯೋಗದಲ್ಲಿ ಹಾಗೂ ಕೌಟುಂಬಿಕ ಜೀವಿತದಲ್ಲಿ ಕೆಲವು ವ್ಯತ್ಯಾಸಗಳು ಬಂದಿರುವಾಗ ಸ್ವಾಮಿ ತಂದೆಯಾದ ದೇವರೇ, ಆ ಮಗಳು ತನ್ನ ಒಂದು ಕುಟುಂಬದ ಜೊತೆಯಲ್ಲಿ ಜೀವಿಸ್ಲಿಕ್ಕೆ ನೀನು ಅನುವು ಮಾಡಿಕೊಡ್ಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವ ಆತನು ನೀನಾಗಿದ್ದೀಯಪ್ಪ. ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿರುವಾಗ ಅಪ್ಪ ತಂದೆ, ಇದಕ್ಕಾಗಿ ಅನೇಕರು ಕೂಡ ಪ್ರಾರ್ಥನೆ ಮಾಡುವಾಗ ಎಲ್ಲರ ಪ್ರಾರ್ಥನೆಗಳನ್ನ ನೀನು ಲಾಲಿಸಿ ಆ ಮಗಳಿಗೆ ಸ್ವಾಮಿ ಸದುತ್ತರವನ್ನ ದಯಪಾಲಿಸಿ ಆ ಮಗಳು ತನ್ನ ಕುಟುಂಬದ ಜೊತೆಯಲ್ಲಿ ಸೇರಿ ನಿನ್ನನ್ನು ಆರಾಧಿಸುವ ಹಾಗೆಯೂ ಮತ್ತು ತನ್ನ ಕರ್ತವ್ಯವನ್ನ ನಿನಗಾಗಿ ನಿರ್ವಹಿಸುವಂತೆ ಅನೇಕ ಒಂದು ಜೀವಗಳನ್ನ ಉಳಿಸುವ ಒಂದು ಕರ್ತವ್ಯ ಮಾಡುವಾಗ ಆತ್ಮಗಳನ್ನು ಉಳಿಸುವ ಕರ್ತವ್ಯವನ್ನ ನೀನು ಮಾಡು ಸ್ವಾಮಿ. ತಂದೆಯಾದ ದೇವರೇ, ಆ ಮಗಳಿಗೆ ನಿನ್ನ ಸಹಾಯ ಚಾಚು ಸ್ವಾಮಿ. ಹಾಗೂ ತಂದೆ ಸಹೋದರ ಡೇವಿಡ್ಗೋಸ್ಕರವಾಗಿ ಬೇಡ್ಕೊಳ್ತೀನಪ್ಪ. ಆ ಮಗನ ಕುಟುಂಬದಲ್ಲಿ ಆ ಮಗನಲ್ಲಿ ಯಾವುದೋ ಸಮಸ್ಯೆ ಇದೆ ಸ್ವಾಮಿ. ಅದನ್ನ ನಾವು ಬಲ್ಲವರಲ್ಲಪ್ಪ, ನೀನು ಬಲ್ಲಾತನಾಗಿದ್ದೆ, ನೀನು ನೋಡುವಾತನಾಗಿದ್ದೆ ಸ್ವಾಮಿ. ಶೋಧನೆಗಳನ್ನು ಕೊಡುವವನು ನೀನೇ ಆಗಿದ್ದು, ಅದನ್ನು ಎದುರಿಸುವ ಶಕ್ತಿಯನ್ನು ಕೊಡುವವನು ನೀನೇ ಆಗಿದ್ದೀಯಲ್ಲಪ್ಪ. ಈ ಮಗನಿಗೆ ಬಂದಿರುವಂತ ಈ ಶೋಧನೆ ಯಾವುದೆಂಬುದನ್ನ ಸ್ವಾಮಿ ನೀನೇ ಬಲ್ಲವನಾಗಿರುವುದರಿಂದ ಆ ಶೋಧನೆಯಿಂದ ಬಿಡುಗಡೆ ಕೊಡು. ಮನಃಶಾಂತಿ ಬೇಕಿದೆ, ಕುಟುಂಬದಲ್ಲಿ ನೆಮ್ಮದಿ ಬೇಕಿದೆ ಸ್ವಾಮಿ. ಕಷ್ಟಗಳನ್ನ ನಿವಾರಿಸೋ ಸ್ವಾಮಿ ಅಪ್ಪ ಯೇಸುವೆ. ಆ ಮಗನು ಮತ್ತೆ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನಗೆ ಸಾಕ್ಷಿ ನೀಡುವಂತ ಕೃಪೆ ಮಾಡಪ್ಪ ತಂದೆಯೇ. ಅದೇ ರೀತಿಯಲ್ಲಿ ಸ್ವಾಮಿ ಈ ಝೂಮ್ ಕುಟುಂಬದಲ್ಲಿ ಬಂದಿರುವಂತ ಪ್ರತಿಯೊಬ್ಬೊಬ್ಬರ ಕಷ್ಟ ಸಂಕಟಗಳಿಗೂ ಹೇಳಿಕೊಳ್ಳಲಾರದ ಸ್ಥಿತಿಯಲ್ಲಿರುವಾಗ ಅಂಥವರು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸುವಾಗ ಅವರಿಗೆ ನಿನ್ನ ಆದರಣೆ ಕೊಡಪ್ಪ. ಸಮಸ್ಯೆಗಳನ್ನ ಬಗೆಹರಿಸು ಸ್ವಾಮಿ. ಹಾಗೂ ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಅವರ ಡೇವಿಡ್ ಅವರನ್ನು ಕೂಡ ಸ್ವಾಮಿ ನೀನು ಮುಟ್ಟು ಸ್ವಾಮಿ. ಅವರ ಸ್ಥಿತಿ ಏನಾಗಿದೆಯೋ ನಾವು ಅರಿಯುವ ಸ್ವಾಮಿ. ನಿನ್ನ ಚಿತ್ತದಂತೆ ನೀನು ನಡೆಸಿ ಕಾಪಾಡು ಸ್ವಾಮಿ. ಅದೇ ರೀತಿಯಲ್ಲಿ ಸಹೋದರ ಲೋಕೇಶ್ ಅವರ ಕುಟುಂಬಕ್ಕಾಗಿ ಕೂಡ ಅವರು ಮೊರೆ ಇಡ್ತಾ ಇರ್ತಾರೆ ಸ್ವಾಮಿ.
ಅವರ ಕುಟುಂಬದಲ್ಲಿಯೂ ನೀನು ನೆಮ್ಮದಿಯ ಜೀವಿತವನ್ನ ದಯಪಾಲಿಸಿಕೊಡು, ಆರೋಗ್ಯ ಭಾಗ್ಯವನ್ನ ಕೊಡು ಸ್ವಾಮಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಾಮಿ, ಈ ಒಂದು ಪ್ರಕೃತಿ ವಿಕೋಪದಿಂದ ನೊಂದ ಜೀವಿಗಳನ್ನ ನೀನು ಸಂತೈಸ್ಬೇಕಪ್ಪ. ಅವರ ಕುಟುಂಬಗಳಲ್ಲಿ ಸ್ವಾಮಿ ಆಗಿರುವಂತ ಆಘಾತಗಳನ್ನ ಸರ್ವವನ್ನ ಕಳ್ಕೊಂಡು ಸ್ವಾಮಿ ಬರಿದಾಗಿರುವಂತ ಮಕ್ಕಳನ್ನ ನೀನು ಮುಟ್ಟಪ್ಪ, ಅವರನ್ನು ಸಂತೈಸು ಸ್ವಾಮಿ. ಅವರಿಗೆ ಆಸರೆ ಆಗಿರಪ್ಪ, ಅವರಿಗೆ ಬೇಕಾದ ನಿನ್ನ ಮಾರ್ಗದರ್ಶನವನ್ನು ಮತ್ತು ಕರ್ತನೆ ಜೀವಿಸಲು ಬೇಕಾದ ಎಲ್ಲ ಸವಲತ್ತು ನೀನು ಒದಗಿಸಿಕೊಡು ಸ್ವಾಮಿ. ಆ ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಬಂದು ಅರಿಕೆ ಮಾಡಿಕೊಂಡು ತಮ್ಮ ಜೀವಿತವನ್ನ ಕಟ್ಟಿಕೊಳ್ಳುವ ಹಾಗೆ ಎಲ್ಲ ಝೂಮ್ಗಳಲ್ಲಿ ಸ್ವಾಮಿ ಗುಂಪು ಗುಂಪು ಆಗಿ ನಿನ್ನನ್ನು ಆರಾಧಿಸುವಾಗ ನಿನ್ನ ಸುವಾರ್ತೆ ಪ್ರಸಾರವಾಗುವುದರಿಂದ ಸ್ವಾಮಿ ಅನೇಕ ಆತ್ಮಗಳನ್ನ ನಿನ್ನಡೆಗೆ ಸೇರಿಸು. ಅಂತ್ಯವು ಬರುವಾಗ ಸ್ವಾಮಿ ಕೇಳಿದಂಥವರು ಸ್ವಾಮಿ ನಿನ್ನನ್ನು ನಂಬಿ ನಿನ್ನ ನಿತ್ಯ ರಾಜ್ಯಕ್ಕೆ ಸೇರುವಂತ ಆಗುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡು ಸ್ವಾಮಿ. ಎಲ್ಲ ಸಭೆಗಳಲ್ಲಿ ನೀನು ನಿನ್ನ ಪವಿತ್ರ ಆತ್ಮನ ಬಲದಿಂದ ತುಂಬಿಸಿ ನಡೆಸಪ್ಪ ಸ್ವಾಮಿ. ಇರುವಂತ ಅನೈಕ್ಯತೆಯನ್ನ ತೆಗೆದು ಹಾಕಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಶಾಲೆಗಳಲ್ಲಿ, ಕ್ರೈಸ್ತ ಶಾಲೆಗಳಲ್ಲಿ ಈ ಒಂದು ಅನೇಕ ಮಕ್ಕಳು ಸ್ವಾಮಿ ಬಿಟ್ಟು ಹೋಗುವಾಗ ಅಪ್ಪ ತಂದೆ ನಿನ್ನಿಂದ ಕಾರ್ಯ ಆಗಬೇಕು ಸ್ವಾಮಿ. ಅಲ್ಲಿ ಮಕ್ಕಳು ಹೆಚ್ಚೆಚ್ಚಾಗಿ ಬಂದು ಸ್ವಾಮಿ ನಿನ್ನ ಸ್ವಾರ್ಥೆಯನ್ನ ಕಲಿಯಲಿಕ್ಕೆ ಅನುವು ಮಾಡಿಕೊಡಪ್ಪ ಸ್ವಾಮಿ. ತಂದೆಯಾದ ದೇವರೇ, ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲು ನಿನ್ನ ಮಗನಿಗೆ ನಿನ್ನ ಆತ್ಮನ ಬಲ ಕೊಟ್ಟು ನಡೆಸು ಸ್ವಾಮಿ. ಇದು ನಿರಂತರವಾಗಿ ನಡೆಯುವ ಹಾಗೆ ಅನೇಕ ಆತ್ಮೀಕ ಮನ್ನವನ್ನ ನಾವು ಆಳವಾಗಿ ಅಧ್ಯಯನ ಮಾಡಿ ಸ್ವೀಕರಿಸುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರು ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನ ಸ್ವೀಕರಿಸುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡಿ ಎಲ್ಲರನ್ನ ಆಶೀರ್ವದಿಸಿ ಸಂತೈಸಿ ನಡೆಸಿ ಕಾಯಿ ಸ್ವಾಮಿ. ಎಲ್ಲರ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ನಿನ್ನನ್ನು ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಆದ್ಮೇಲೆ ಬೋಧಕರಾದಂತ ಶಿವರಾಜ್ ಜಾಂಟಿ ಅವರು ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬ ಕೇಳ್ಕೊಳ್ತೇನೆ. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ದು ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಆಶೀರ್ವಾದ ಪಡೆದುಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಅಂತ್ಯಾಶೀರ್ವಾದ ಮಾಡ್ತೇವೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಸದಾಕಾಲ ಈ ಕೂಟದಲ್ಲಿ ಭಾಗಿಯಾದಂತ ಪ್ರತಿಯೊಬ್ಬ
ನಿನ್ನ ಭಕ್ತರ ಕುಟುಂಬ, ಮಕ್ಕಳ ಸಂಗಡ, ಭಕ್ತರ ಸಂಗಡ ಹಾಗೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮೊರೆ ಇಟ್ಟಿರುವಾಗ ಆ ಮಕ್ಕಳ ಸಂಗಡ, ವಿಶೇಷವಾಗಿ ಕುಟುಂಬದ ಮುಖಾಂತರವಾಗಿ ಸತ್ಯವನ್ನ ತಿಳಿಯುತ್ತಿರುವ ಪ್ರತಿಯೊಂದು ಕುಟುಂಬದ ಸಂಗಡ ನಿರಂತರವಾಗಿ ಇರಲಿ ಸ್ವಾಮಿ. ಆಮೇಲೆ ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಪಾಠವನ್ನ ನಡೆಸಿಕೊಟ್ಟಂತ ಹಿರಿಯರಾದಂತ ಸಹೋದರಿ ನಳಿನ ಕುಮಾರಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಸವಿತಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಹೇಮಲತ ಭಕ್ತರಾಜಮ್ಮ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತೇನೆ. ಯುವರಾಜಾಂಟೆ ಪಾಸ್ಟರ್ ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಚರ್ಚೆಯಲ್ಲಿ ಭಾಗವಹಿಸಿ ಉತ್ತಮವಾದಂತಹ ಮಾಹಿತಿಗಳನ್ನು ಹಂಚಿಕೊಂಡಂತ ಎಲ್ಲಾ ಹಿರಿಯರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೆಚ್ಚಿನ ಸಂಗತಿಗಳನ್ನ ಮುಂದಿನ ಪಾಠಗಳಲ್ಲಿ ನಾವು ಕಲಿಯುವುದಿದೆ, ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈ ಪಾಠಗಳನ್ನ ನಡೆಸ್ಕೊಡುವಂತ ವ್ಯಕ್ತಿಗಳಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಬರುವಂತ ದೇವರ ಸಭೆಗೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಪಾಠಗಳನ್ನ ಕಲಿಯುವಂತ ಒಂದು ಇಚ್ಛಾಶಕ್ತಿ ಸಭೆಗಳಲ್ಲಿ ಬೆಳೆಯಲಿ, ದೇವರಾತ್ಮನು ಕಾರ್ಯ ಮಾಡಲಿ, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ನಮ್ಮ ನೆರೆಯವರಿಗೆ ಈ ವಿಷಯಗಳನ್ನ ತಿಳಿಸೋಣ, ಭಾಗವಹಿಸ್ಲಿಕ್ಕೆ ಆಗುವಂತವ್ರನ್ನ ಪ್ರೇರೇಪಣೆ ಮಾಡೋಣ. ಹೀಗೆ ನಾವು ದಿನನಿತ್ಯ ದೇವರ ಸನ್ನಿಧಾನದಲ್ಲಿ ಆತನ ಪ್ರಸನ್ನತೆಯನ್ನು ಅನುಭವಿಸುತ್ತಾ, ದೇವರ ಮಾತುಗಳನ್ನ ಕೇಳುತ್ತಾ, ಕುಟುಂಬ ಮಕ್ಕಳು ಒಟ್ಟಾಗಿ ದೇವರ ಕೃಪೆಯಲ್ಲಿ ಅಭಿವೃದ್ಧಿ ಹೊಂದುವಾಗೆ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ, ಆಶೀರ್ವದಿಸಲಿ, ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಮತ್ತೆ ನಾಳೆ ಸಾಯಂಕಾಲ ಇದೇ ಸಮಯಕ್ಕೆ ಕೂಡಿ ಬರೋಣ. ಬೆಳಗಿನ ಜಾವದಲ್ಲಿ 2 ಕಾರ್ಯಕ್ರಮ ನಡೆಯುತ್ತೆ. ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ, ಇನ್ನೊಂದು ಅನುದಿನದ ಮನ್ನಾ ಕಾರ್ಯಕ್ರಮ 5 ಗಂಟೆಗೆ ಮತ್ತು 6 ಗಂಟೆಗೆ. ಇವೆರಡುಗಳು ನಿಮಗೆ ಲಿಂಕ್ಗಳು ಸಿಗ್ತವೆ. ದಯಮಾಡಿ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದಿನವನ್ನ ದೇವರ ಮಾಡ್ಲಿ. ಎಲ್ಲರೂ ಥ್ಯಾಂಕ್ ಯು ಫಾಸ್ಟರ್. ಮತ್ತೆ ಹೇಮಲತಾ ಭಕ್ತಾಜಿ ಅಮ್ಮರು ಎಲ್ಲ ಪ್ರಾರ್ಥನೆ ಮಾಡಿದ್ರು. ದೇವರು ಅವ್ರ ಪ್ರಾರ್ಥನೆನ ನೆರವೇರಿಸಿಕೊಡ್ಲಿ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಪಾಸ್ಟರ್. ಡೇವಿಡ್ ಅವರೇ.